ಮಾಜಿ ಮುಖ್ಯಮಂತ್ರಿ ರಾಜ್ಯ ಬಿಜೆಪಿಯ ಭೀಷ್ಮ ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ಚಿತ್ರದುರ್ಗದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯಲಿದ್ದು 10 ಲಕ್ಷ ಅಭಿಮಾನಿಗಳು ಸೇರೋ ನಿರೀಕ್ಷೆ ಇದೆ. ಯಡಿಯೂರಪ್ಪ ರಾಜ್ಯ ಬಿಜೆಪಿ ಪಾಲಿನ ಭದ್ರ ಬುನಾದಿ. ಕರ್ನಾಟಕದಲ್ಲಿ ಇವತ್ತು ಬಿಜೆಪಿ ಕೇಕೆ ಹಾಕ್ತಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಪುರುಷರಲ್ಲಿ ಯಡಿಯೂರಪ್ಪ ಕೂಡ ಒಬ್ರು. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೇ ಇದೇ ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ. ರಾಜ್ಯದಲ್ಲಿ 4 ಬಾರಿ ಸಿಎಂ ಆಗೋ ಮೂಲಕ ಅದೆಷ್ಟೋ ಬಡವರ ಪಾಲಿನ ಆಶಾಕಿರಣವಾಗಿದ್ರು. 16 ಯೋಜನೆಗಳನ್ನ ತಂದು ರಾಜ್ಯದ ಅಭಿವೃದ್ಧಿಗೆ ಅಪಾರ ಕೊಡುಗೆಯನ್ನ ನೀಡಿದ್ರು. ಇಂಥ ಧೀಮಂತ ನಾಯಕ ಯಡಿಯೂರಪ್ಪ ರಾಜಕಾರಣಕ್ಕೆ ಕಾಲಿಟ್ಟು 50 ವಸಂತಗಳೇ ಉರುಳಿವೆ. ಹೀಗಾಗಿನೇ ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಸಜ್ಜಾಗಿದೆ ಕೋಟೆ ನಗರಿ. ರಾಜಾಹುಲಿ ಅಭಿಮಾನಿಗಳ ಸಂಭ್ರಮದ ನಗಾರಿ. ಯಡಿಯೂರಪ್ಪರ ಅಭಿಮಾನೋತ್ಸವಕ್ಕೆ ಕೋಟೆ ನಗರಿ ಚಿತ್ರದುರ್ಗ ಸಜ್ಜಾಗಿದೆ. ಮಾದಾರ ಚೆನ್ನಯ್ಯ ಮಠದ ಹಿಂಭಾಗದಲ್ಲಿ ಸುಮಾರು 50 ಎಕರೆ ಮೈದಾನದಲ್ಲಿ ಬೃಹತ್ ಉತ್ಸವ ನಡೆಸಲಾಗುತ್ತಿದೆ. ಈಗಾಗಲೇ 200 ಅಡಿ ಉದ್ದ ಹಾಗೂ 1000 ಅಡಿ ಅಗಲವಿರುವ ಜರ್ಮನ್ ಪೆಂಡಾಲ್ ಅನ್ನ ಹಾಕಲಾಗಿದೆ. ನೆತ್ತಿ ಸುಡೋ ಬಿಸಿಲು ಬೀಳ್ತಿರೋದ್ರಿಂದ ಮಿಸ್ಟ್ ಫ್ಯಾನ್ ಕೂಡ ಹಾಗೆಯೇ ಏರ್ ಕೂಲರ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. 5 ಊಟದ ಕೌಂಟರ್ಗಳನ್ನು ತೆರೆಯಲಾಗಿದ್ದು 10 ಲಕ್ಷ ಮಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಕೋಟೆ ನಗರಿಯಲ್ಲಿ ಬೀಡು ಬಿಟ್ಟಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಥಳ ಪರಿಶೀಲನೆ ಮಾಡಿದ್ರು. ಅಂತ ಒಬ್ಬ ಮಹಾನ್ ನಾಯಕನಿಗೆ ಅಭಿನಂದನೆ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಯಡಿಯೂರಪ್ಪನವರು ಒಂದು ವ್ಯಕ್ತಿ ಅಲ್ಲ, ಅದೊಂದು ದೊಡ್ಡ ಶಕ್ತಿ. ಹಾಗಾಗಿ ಆ ಶಕ್ತಿಗೆ, ಆ ಜನನಾಯಕನಿಗೆ ಗೌರವ ಸಲ್ಲಿಸ್ತಕ್ಕಂಥ ಒಂದು ಅಭಿಮಾನೋತ್ಸವ. ಇದರಲ್ಲಿ ಯಾವುದೇ ಒಂದು ರಾಜಕಾರಣ ಇಲ್ಲ. ಈ ಬೃಹತ್ ಸಮಾವೇಶದಲ್ಲಿ ಯಡಿಯೂರಪ್ಪ ರಾಜ್ಯ ಸುತ್ತಾಡಿದ ಅಂಬಾಸಿಡರ್ ಕಾರನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ಹೀಗಾಗಿ ಈ ಕಾರನ್ನ ಕಂಡ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಅದ್ದೂರಿ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಕೂಡ ಆಗಮಿಸುತ್ತಿದ್ದು ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ಜಿಲ್ಲಾ ಪೊಲೀಸ್ ಇಲಾಖೆ 2500 ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದು ನಗರದಾದ್ಯಂತ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ನಾಳೆಯ ಕಾರ್ಯಕ್ರಮ ಹಿನ್ನೆಲೆ ಎಂದು ಬಿಎಸ್ ಯಡಿಯೂರಪ್ಪ ಪೂರ ಪ್ರವೇಶ ಮಾಡಿದ್ರು. ಈ ವೇಳೆ ಮೆರವಣಿಗೆ ಮೂಲಕ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು. ಪೂರ್ಣ ಕುಂಭ ಹೊತ್ತ ಮಹಿಳೆಯರು ಹಾಗೂ ನೇಗಿಲು ಹೊತ್ತ ರೈತರು ಯಡಿಯೂರಪ್ಪ ಅವರನ್ನ ಗೌರವ ಪೂರ್ವಕ ಸ್ವಾಗತ ಕೋರಿದ್ರು. ಈ ವೇಳೆ ಗೋವಿಂದ ಕಾರಜೋಳ, ಬಿವೈ ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ 100 ಮುಖಂಡರು ಭಾಗಿಯಾಗಿದ್ರು. ಬಹುಶಃ ಈ ರಾಜ್ಯದಲ್ಲೆಲ್ಲ, ಈ ದೇಶದಲ್ಲಿ ಯಾವ ರಾಜಕಾರಣಿಗೂ ಕೂಡ ಮಾಡಿರ್ಲಿಕ್ಕಿಲ್ಲ ಆ ರೀತಿ ಇದನ್ನ ಸಾಂಸ್ಕೃತಿಕ ಹಬ್ಬವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡಿದೆವು. ಒಟ್ನಲ್ಲಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಎಸ್ವೈ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಗಲ್ಲಿ ಗಲ್ಲಿಯಲ್ಲೂ ಕೇಸರಿ ಬಾವುಟಗಳು ಹಾರಾಡ್ತಿವೆ. ವಿನಾಯಕ್ ತೋಡರನಾಳ್, ನ್ಯೂಸ್ 18 ಚಿತ್ರದುರ್ಗ.